8ನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು 8ನೆಯ ತರಗತಿಯ 3ನೆಯ ಒಂದು ಪದ್ಯ, ದ ಶೆಫರ್ಡ್ ಬಾಯ್ ಆ್ಯಂಡ್ ವುಲ್ಫ್. ಇಲ್ಲಿ ಕುರಿಗಾಯಿ ಹುಡುಗ ಮತ್ತು ತೋಳ ಅನ್ನುವಂತಹ ಈ ಒಂದು ಪದ್ಯದ ಪ್ರಶ್ನೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಾವು ಅಧ್ಯಯನ ಮಾಡ್ತಾ ಸಾಗೋಣ. ಮೊದಲನೆಯದಾಗಿ ಕಾಂಪ್ರಿಹೆನ್ಷನ್. ಇಲ್ಲಿ ಮೊದಲಿಗೆ ಪ್ರಶ್ನೆ ಉತ್ತರಗಳನ್ನು ನೋಡೋಣ ವಿದ್ಯಾರ್ಥಿಗಳೇ. ಮೊದಲ ಪ್ರಶ್ನೆ ಬಂದ್ಬಿಟ್ಟು, ವೇರ್ ವಾಸ್ ದ ಶೆಫರ್ಡ್ ಬಾಯ್? ಇಲ್ಲಿ ಕುರಿಗಾಯಿ ಹುಡುಗ ಎಲ್ಲಿದ್ದ? ದ ಶೆಫರ್ಡ್ ಬಾಯ್ ವಾಸ್ ಬೈ ದ ಸೈಡ್ ಆಫ್ ಅ ಸ್ಟ್ರೀಮ್, ಒಂದು ಹಳ್ಳದ ಬದಿಯಲ್ಲಿ. ನಿಯರ್ ಅ ವಿಲೇಜ್, ಒಂದು ಹಳ್ಳಿಯ ಸಮೀಪದಲ್ಲಿ. ಲುಕಿಂಗ್ ಆಫ್ಟರ್ ಹಿಸ್ ಶೀಪ್, ಆತ ತನ್ನ ಕುರಿಗಳನ್ನು ನೋಡಿಕೊಳ್ಳುತ್ತಿದ್ದ. ಇನ್ನು ಎರಡನೆಯ ಒಂದು ಪ್ರಶ್ನೆ ಬರ್ತಾ ಇದೆ. ಇಲ್ಲಿ ವಾಟ್ ಡಿಡ್ ಶೆಫರ್ಡ್ ಬಾಯ್ ಯೂಸ್ ಟು ಡೂ? ಇಲ್ಲಿ ಹುಡುಗ ಏನು ಮಾಡ್ದ, ಕುರಿಗಾಯಿ ಹುಡುಗ ಏನು ಮಾಡ್ದ ಅಂತ ಕೇಳಿದ್ದಾರೆ. ಹಿ ಯೂಸ್ ಟು ಸಿಂಪ್ಲಿ ಸ್ಕ್ರೀಮ್ ಲೌಡ್ಲಿ, ಆತ ಸರಳವಾಗಿ ಬಹಳಷ್ಟು ಸಹಜವಾಗಿ ಏನು ಮಾಡ್ದ, ಜೋರಾಗಿ ಕೂಗಿಕೊಂಡ. ಏನಂಥೇಳಿ? ಉಲ್ಫ್ ಉಲ್ಫ್, ತೋಳ ತೋಳ ಅಂತ ಕೂಗಿಕೊಂಡ. ಇವನ್ ವೆನ್ ದೇರ್ ವಾಸ್ ನೋ ಉಲ್ಫ್, ಅಲ್ಲಿ ತೋಳವೇ ಇರಲಿಲ್ಲ, ಆದರೂ ಆ ರೀತಿ ಕೂಗ್ಕೊಂಡ. ಜಸ್ಟ್ ಫಾರ್ ಫನ್, ಅದು ಚೇಷ್ಟೆಗಾಗಿ. ವಾಟ್ ಡಿಡ್ ಹಿ ಡೂ ವೆನ್ ದ ವಿಲೇಜಸ್ ಅಪಿಯರ್ಡ್? ಯಾವಾಗ ಹಳ್ಳಿಗರು ಧಾವಿಸಿ ಬಂದರಲ್ಲ, ಅವನ ಮುಂದೆ ಕಾಣಿಸ್ಕೊಂಡ್ರಲ್ಲ, ಆವಾಗ ಆತ ಏನು ಮಾಡ್ದ ಅಂತ ಪ್ರಶ್ನೆ ಕೇಳಲಾಗಿದೆ. ವೆನ್ ದ ವಿಲೇಜರ್ಸ್ ರಶ್ ಟು ಹೆಲ್ಪ್ ಹಿಮ್, ಯಾವಾಗ ಹಳ್ಳಿಗರು ಆತನಿಗೆ ಸಹಾಯ ಮಾಡುವುದಕ್ಕೆ ಬಂದರು. ಹಿ ಲಾಫ್ಡ್ ಆಟ್ ದೆಮ್, ಅವರನ್ನು ನೋಡಿ ಈತ ನಗಲಿಕೆ ಆರಂಭ ಮಾಡ್ದ. ಆ್ಯಂಡ್ ಕಾಲ್ಡ್ ದೆಮ್ ಸಿಲ್ಲಿ, ಅವರನ್ನು ಸಿಲ್ಲಿ ಎಂದು ಕರೆದು ಬಿಟ್ಟ. ಇನ್ನು ನಾಲ್ಕನೆಯ ಪ್ರಶ್ನೆ ಬರ್ತಾ ಇದ್ದೇವೆ. ಹೂ ಆರ್ ಸಿಲ್ಲಿ ಇಯರ್ಡ್? ದ ವಿಲೇಜರ್ಸ್ ಆರ್ ಕಾಲ್ಡ್ ಸಿಲ್ಲಿ ಇಯರ್ಡ್. ಇಲ್ಲಿ ಆ ಒಬ್ಬ ಕುರಿಗಾಯಿ ಹುಡುಗ ಆ ಹಳ್ಳಿಗರನ್ನು ಸಿಲ್ಲಿ ಇಯರ್ಡ್ ಅಂತ ಹೇಳಿ ಕರೀತಾನೆ. ಯಾಕಂದರೆ ದೇ ಬಿಲೀವ್ಡ್ ದ ಬಾಯ್ಸ್ ಲೈ, ಆ ಹುಡುಗನ ಸುಳ್ಳನ್ನು ಅವರು ನಂಬಿದ್ದರು, ಆ ಕಾರಣಕ್ಕಾಗಿ. ಇನ್ನು ಐದನೇ ಪ್ರಶ್ನೆ, ವಾಟ್ ಡಿಡ್ ಹಿ ಡೂ ವೆನ್ ಅ ವುಲ್ಫ್ ರಿಯಲಿ ಕೇಮ್? When a wolf really came one day, he shouted, "Wolf, wolf, my sheep," in fear. ಆತ ಯಾವಾಗ ನಿಜವಾದ ತೋಳ ಬಂತು ಆ ದಿನ ಏನು ಮಾಡ್ತಾನೆ, ಜೋರಾಗಿ ಕೂಕೊಳ್ತಾನೆ, ತೋಳ ತೋಳ ಅಂಥೇಳಿ. ನನ್ನ ಕುರಿಗಳು ಅಂತ ಆತ ಜೋರಾಗಿ ಕೂಗ್ತಾ ಇದ್ದರೂ ಸಹಿತ ಹೆದರಿಕೆಯಲ್ಲಿ ಯಾರೊಬ್ಬರು ಬರಲೇ ಇಲ್ಲ. ವೈ ಡಿಡ್ ದ ವಿಲೇಜರ್ಸ್ ನಾಟ್ ಕಮ್ ಟು ಹೀಸ್ ಹೆಲ್ಪ್? ಹಳ್ಳಿಗರು ಆತನ ಸಹಾಯಕ್ಕೆ ಏಕೆ ಬರಲಿಲ್ಲ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ದೇ ಡಿಡ್ ನಾಟ್ ಕಮ್ ಬಿಕಾಸ್ ದೇ ಥಾಟ್ ಹಿ ವಾಸ್ ಲೈಯಿಂಗ್ ಅಗೇನ್. ಆ ಹಳ್ಳಿಗರು ಈ ರೀತಿ ಆಲೋಚನೆ ಮಾಡಿದರು, ಮತ್ತೆ ಆ ಹುಡುಗ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಆಲೋಚನೆ ಮಾಡಿದರು. ದೇ ಡಿಡ್ ನಾಟ್ ಬಿಲೀವ್ ಅ ಲಯರ್, ಅವರು ಆ ಸುಳ್ಳುಗಾರನನ್ನು ನಂಬಲಿಲ್ಲ. Who had a jolly feast? The wolf had a jolly feast. It killed and ate several sheep. ಇಲ್ಲಿ ಜಾಲಿ ಫೀಸ್ಟ್, ಆ ಒಂದು ದೊಡ್ಡ ಹಬ್ಬವನ್ನು ಆಚರಣೆ ಮಾಡಿಕೊಂಡಿರ್ತಕ್ಕಂಥವ್ರು ತೋಳ. ಅದು ತನ್ನ ಒಂದಿಷ್ಟು ಶೀಫ್ ಕುರಿಗಳನ್ನು ತಿನ್ನುವುದರ ಮುಖಾಂತರವಾಗಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತದೆ ಅಂತ ಹೇಳ್ತಾರೆ. ಇನ್ನು 8ನೇ ಪ್ರಶ್ನೆ ಬಂದ್ಬಿಟ್ಟು, ವಾಟ್ ಡು ಯು ಲರ್ನ್ ಫ್ರಾಮ್ ದಿಸ್ ಪೋಯಮ್? ಈ ಒಂದು ಕವನದಿಂದ ನೀವು ಏನನ್ನು ಕಲಿತೀರಿ ಅಂತ ಪ್ರಶ್ನೆ ಕೇಳಲಾಗಿದೆ. ವಿ ಲರ್ನ್ ನೋ ಒನ್ ಬಿಲೀವ್ಸ್ ಅ ಲಯರ್, ಯಾರೊಬ್ಬರು ಇಲ್ಲಿ ಸುಳ್ಳು ಹೇಳುವನನ್ನು ನಂಬುವುದಿಲ್ಲ. ಇವನ್ ವೆನ್ ಹಿ ಟೆಲ್ಸ್ ದ ಟ್ರೂತ್, ಯಾವಾಗ ಆತ ಸತ್ಯವನ್ನು ಹೇಳಿದರೂ ಸಹಿತ. ವಿ ಶುಡ್ ಆಲ್ವೇಸ್ ಸ್ಪೀಕ್ ದ ಟ್ರೂತ್, ನಾವು ಯಾವಾಗಲೂ ಸತ್ಯವನ್ನೇ ಮಾತನಾಡಬೇಕು ಅಂತಕ್ಕಂಥದ್ದನ್ನು ಈ ಪದ್ಯದಿಂದ ನಾವು ಕಲಿತುಕೊಂಡೆವು. ಸ್ಟೋರಿ ಇನ್ ಯುವರ್ ಓನ್ ವರ್ಡ್ಸ್. ಒನ್ಸ್ ಅ ಶೆಫರ್ಡ್ ಬಾಯ್ ವಾಸ್ ಆಸ್ಕ್ಡ್ ಟು ಲುಕ್ ಆಫ್ಟರ್ ದ ಶೀಪ್ ಬೈ ದ ಸೈಡ್ ಆಫ್ ಅ ಸ್ಟ್ರೀಮ್. He was told to cry wolf if he saw one. One day he got bored. He shouted wolf, wolf, though there was no wolf. It was a joke. The villagers rushed to his help. They found no wolf. The boy laughed and enjoyed. Villagers became angry and told him not to tell lies. At last a wolf really came. The boy shouted wolf, wolf loudly, but villagers took no notice.
They thought he was joking again. The wolf killed several sheep and had a jolly feast. Moral: no one believes a liar. Speak truth always. Match the rhyming words here. Scream, stream, scream, eared, afeared, stiff, sheaf, beast, beast. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.